ಪ್ರತಿಮಾ ಅವಸರವಸರವಾಗಿ ತನ್ನ ಕಾರಿನಲ್ಲಿದ್ದ ಮಾತ್ರೆಯನ್ನು ಬಾಯಿಗೆ ಹಾಕಿಕೊಂಡು ನೀರು ಕುಡಿದು ಸ್ಪೀಡಾಗಿ ಕಾರು ಓಡಿಸಿ ಶಾಂಭವಿ ಹಾಸ್ಪಿಟಲ್ ಎದುರು ನಿಲ್ಲಿಸಿದಳು. ತುಂಬ ಗಡಿಬಿಡಿಯಲ್ಲಿ ಇದ್ದ ಅವಳು ತನ್ನ ತಂಗಿಯನ್ನು ನೋಡಲು ಬಂದವಳು ತನ್ನ ಗಂಡನನ್ನು ಅಲ್ಲಿ ಕಂಡಳು. ಆಶ್ಚರ್ಯದಿಂದ ರೀ ನೀವೇನಿಲ್ಲಿ ಎಂದು ಕೇಳಿದಳು. ಆಗ ಅರವಿಂದ್, ನಿನ್ನ ತಂಗಿಯನ್ನು ಹಾಸ್ಪಿಟಲ್ಗೆ ಕರೆತಂದದ್ದು ನಾನೇ. ನಮ್ಮಿಬ್ಬರ ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಆಗಿತ್ತು. ಹಾಗಾಗಿ ಅವಳು ನನ್ನ ಕಾರ್ ಹಿಂದೆ ಬಂದಳು. ಅದು ನನಗೆ ಗೊತ್ತಾಗಲಿಲ್ಲ. ನನ್ನ ಕಾರನ್ನೇ ನೋಡಿ ಬರುತ್ತಿದ್ದ ಅವಳಿಗೆ ಸೈಡಿಂದ ಬಂದ ಲಾರಿ ಗೊತ್ತಾಗದೆ ಗುದ್ದಿ ಹೋಯಿತು. ಅದಿರಲಿ, ನಿನಗೆ ಯಾರು ವಿಷಯ ತಿಳಿಸಿದರು ಎಂದು ಕೇಳಿದಾಗ, ಪ್ರತಿಮಾ ನರ್ಸ್ ಕಾಲ್ ಮಾಡಿದ್ದರು. ಲಾಸ್ಟ್ ಕಾಲ್ ನಂದೇ ಆಗಿತ್ತು. ಹಾಗಾಗಿ ನನಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ರು. BP ಲೋ ಆಗಿಬಿಟ್ಟಿತ್ತು. ಮೈಯೆಲ್ಲ ನಡುಗಿ ಹೋಗಿತ್ತು. ಹೇಗೋ ಕಾರ್ ತಗೊಂಡು ಬಂದೆ ಅಂದಾಗ ಅರವಿಂದ್, ಅದೆಲ್ಲ ಓಕೆ, ನೀನು ಟ್ಯಾಬ್ಲೆಟ್ ತಗೊಂಡೆ ಅಂತ ಕೇಳಿದಾಗ ಪ್ರತಿಮಾ, ಹಾಂ ತಗೊಂಡೆ ಅಂತ ಹೇಳಿದ್ಲು. ಈಗ ನನ್ನ ತಂಗಿ ಪ್ರಕೃತಿ ಹೇಗಿದ್ದಾಳೆ ಅಂತ ಅರವಿಂದ್ ಹತ್ತಿರ ಕೇಳಿದಾಗ, ಸೀರಿಯಸ್ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ನನ್ನಿಂದನೇ ಆಗಿದ್ದು. ಅದೇನೋ ನೋಡಬೇಕು ಅಂತ ಲ್ಯಾಪ್ಟಾಪ್ ಕೊಡಿ ಅಂತ ಕೇಳಿದ್ಲು, ಕೊಟ್ಟೆ. ಮಾರ್ನಿಂಗ್ ಅರ್ಜೆಂಟಲ್ಲಿ ಬರುವಾಗ ಸೇಮ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಗೊತ್ತಾಗಿಲ್ಲ ಕಣೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಡಾಕ್ಟರ್ ಬಂದು ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ನಂತರ ಪ್ರತಿಮಾ ಹೋಗಿ ನೋಡ್ಕೊಂಡು ಬರ್ತಾಳೆ. ಹಾಗೆ ಬಾಡಿ ಫುಲ್ ಡ್ಯಾಮೇಜ್ ಆಗಿತ್ತು. ಕೈಕಾಲೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ. ಪ್ರಕೃತಿ, ಅಕ್ಕ ನನ್ನ ಲೈಫ್ ಹಾಳಾಗೋಯ್ತು ಕಣೆ, ಇನ್ನು ಮುಂದೆ ಬೆಡ್ಡೇ ಗತಿ ನನಗೆ ಅಂತ ಹೇಳಿ ಅಳ್ತಾಳೆ. ಆಗ ಪ್ರತಿಮಾ ಏನೂ ಹೇಳೋಕ್ಕಾಗದೆ ಅಳ್ತಾ ಹೊರಗೆ ಬರ್ತಾಳೆ. ನಂತರ ಅರವಿಂದ್ ಹಾಗೂ ಪ್ರತಿಮಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ CCTV ನೋಡಿ ಲಾರಿ ಡ್ರೈವರ್ನ ಹುಡುಕಿ ಜೈಲಿಗೆ ಹಾಕ್ತಾರೆ. ಲಾರಿ ಡ್ರೈವರ್ ಬರೀ ಬಡವ ಏನೂ ಆಗಿರಲಿಲ್ಲ, ತೋಟ ಎಲ್ಲ ಇತ್ತು ಅವನಿಗೆ. ಹಾಗಾಗಿ ಅವನ ತಂದೆ ವಕೀಲರಿಗೆ ದುಡ್ಡು ಕೊಟ್ಟು ಬಿಡಿಸುವ ಪ್ರಯತ್ನ ಮಾಡ್ತಿದ್ರು. ಆಗ ಪ್ರತಿಮಾ ತನ್ನ ತಂಗಿಯನ್ನು ಮದುವೆಯಾಗುತ್ತಿದ್ದರೆ ಮಾತ್ರ ಕೇಸ್ ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾಳೆ. ಆದರೆ ಕೈಕಾಲು ಸರಿ ಇಲ್ಲ, ಹೇಗೆ ಮದುವೆ ಮಾಡಿಕೊಳ್ಳೋದು ಅಂತ ಲಾರಿ ಡ್ರೈವರ್ ಪ್ರಶಾಂತ್ ತಂದೆ ಹೇಳ್ತಾರೆ. ಆಗ ಅರವಿಂದ್, ಹೆಲೋ ಸರ್, ನಿಮ್ಮ ಮಗನಿಂದನೇ ಈ ಥರ ಆಗಿರೋದು. ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊಳ್ತೀರಾ ಅಂದರೆ ಮಾತ್ರ ಕೇಸ್ ವಾಪಸ್ ತಗೊಳ್ತೀವಿ, ಇಲ್ಲಾಂದರೆ ಪರವಾಗಿಲ್ಲ, ಅವ್ನು ಜೈಲಲ್ಲೇ ಇರಲಿ ಅಂತ ಹೇಳಿ ಹೋಗ್ತಾರೆ. ಈ ಮಾತನ್ನು ಪ್ರಶಾಂತ್ ತಂದೆ ಬಂದು ಪ್ರಶಾಂತ್ ಹತ್ತಿರ ಹೇಳಿದಾಗ ಅವನು ಒಪ್ಪಲಿಲ್ಲ. ಹೀಗೆ 1 ತಿಂಗಳು ಹೋಯಿತು. ನಂತರ ಅವನು ಹೊರಬರುವ ಅವಕಾಶಗಳು ಕಡಿಮೆ ಇದೆ ಎಂದು ತಿಳಿದುಕೊಂಡರು. ಹಾಗಾಗಿ ಪ್ರಶಾಂತ್ನ ತಂದೆ ಪ್ರತಿಮಾ ಹತ್ತಿರ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಮ್ಮ, ನಮಗೆ ಇರೋದು ಒಬ್ಬನೇ ಮಗ, ಕೇಸ್ ವಾಪಸ್ ತಗೊಳ್ಳಮ್ಮ ಅಂತ ಹೇಳಿದಾಗ ಪ್ರತಿಮಾ, ನೋಡಿ ಸರ್, ನಿಮ್ಮ ಮಗ ಅಲ್ಲಿ ಇರಬೇಕು ಅನ್ನೋದು ನನ್ನ ಆಸೆಯೇ ಅಲ್ಲ. ಆದರೆ ನನ್ನ ತಂಗಿ ಭವಿಷ್ಯ ಏನಂತ ಯೋಚಿಸಿದ್ದೀರಾ? ಅವಳಿನ್ನೂ ಸಣ್ಣ ಹುಡುಗಿ. ಈ ವಯಸ್ಸಲ್ಲಿ ಖುಷಿಯಾಗಿ ಸುತ್ತಾಡ್ಕೊಂಡಿರ್ಬೇಕಿತ್ತು. ಮೂಲೆಯಲ್ಲಿ ಮಲ್ಕೊಂಡಿರೋದು ನೋಡಿದರೆ ನಮ್ಗೆ ಹೇಗಾಗಬೇಡ ಹೇಳಿ ಅಂತ ಹೇಳಿದಾಗ, ಬೇಕಾದರೆ ಆಪ್ರೇಷನ್ಗೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ, ಏನೇ ಆದರೂ ಅದು ಪ್ಯಾಚ್ ವರ್ಕ್ ಥರ ಆಗುತ್ತೆ, ಅವಳನ್ನು ಮುಂದೆ ಯಾರು ಮದುವೆ ಆಗ್ತಾರೆ ಹೇಳಿ ಅಂದಾಗ ಪ್ರತಿಮಾ ಇನ್ನೂ ಕನ್ವಿನ್ಸ್ ಆಗಲ್ಲ ಅಂತ, ಸರಿ ಅಮ್ಮ, ನಾನು ಮಗನ ಹತ್ರ ಮಾತಾಡಿ ನೀನು ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾನೆ. ಮರುದಿನ ಪ್ರಶಾಂತ್ ಹತ್ತಿರ ಪುನಃ ತಂದೆ ನಡೆದದ್ದನ್ನೆಲ್ಲ ಹೇಳಿ ಮದುವೆ ಆಗೋದೊಂದೇ ದಾರಿ, ಮುಂದಿನದು ಮುಂದೆ ನೋಡ್ಕೊಳ್ಳೋಣ ಅಂತ ಒಪ್ಪಿಸ್ತಾನೆ. ಹಾಗೆ ಅವನು ಜೈಲಿಂದ ಹೊರಗೆ ಬರ್ತಾನೆ. ಮತ್ತು ಪ್ರಶಾಂತ್ ಹಾಗೂ ಪ್ರಕೃತಿ ಮದುವೆನೂ ಆಗುತ್ತೆ. ನಂತರ ಹಲವು ಸರ್ಜರಿ, ಆಪರೇಷನ್ ಎಲ್ಲ ಆದ ನಂತರ ಪ್ರಕೃತಿ 80% ನಾರ್ಮಲ್ ಆಗ್ತಾಳೆ. ಆಧಾರ ಇಲ್ಲದೆ ನಡೀತಾಳೆ. ಕೈ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಸ್ವಾವಲಂಬಿಯಾಗಿ ಸಾಧಾರಣ ಸರಿ ಹೋಗ್ತಾಳೆ. ನಂತರ ಪ್ರಶಾಂತ್ ಕೂಡ ಚೆನ್ನಾಗಿ ನೋಡ್ಕೊಳ್ತಿದ್ದ. ನನ್ನಿಂದಾದ ತಪ್ಪಿಗೆ ಹೀಗೆಲ್ಲ ಆಯಿತು ಅಂತ ಅವನು ಬೇಜಾರು ಮಾಡ್ಕೊಳ್ತಿದ್ದ. ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಸರಿ ಹೋಯಿತು ಅಂತ ಖುಷಿಯಾಗಿರ್ತಾರೆ. ಪ್ರತಿಮಾ ಹಾಗೂ ಅರವಿಂದ್ ಕೂಡ ಹ್ಯಾಪಿಯಾಗಿರ್ತಾರೆ. ತಂಗಿಗೆ ಹೀಗೆಲ್ಲ ಆದದ್ದು ಬೇಜಾರಾದರೂ ಈಗ ಅವಳ ಲೈಫ್ ಸೆಟ್ಲ್ ಆಯಿತು ಅನ್ನೋದು ಸಮಾಧಾನ. ಲೈಫ್ನಲ್ಲಿ ಕೆಲವೊಮ್ಮೆ ನಾವು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಕೆಲವು ತಪ್ಪುಗಳು ಹೊಸ ಒಳ್ಳೆಯದಕ್ಕೆ ನಾಂದಿ ಹಾಡುತ್ತದೆ, ಆದರೆ ಹೆಚ್ಚಾಗಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಪ್ರಾಯಶ್ಚಿತ್ತಕ್ಕಿಂತ ಬೇರೇನು ಬೇಕು ಅಲ್ವಾ? ನಮ್ಮಿಂದ ಆದ ತಪ್ಪಿಗೆ ನಾವೇ ಜವಾಬ್ದಾರಿ. ಕೆಲವರಿಗೆ ದೇವರು 2ನೇ ಅವಕಾಶ ಕೊಡ್ತಾನೆ, ಆದರೆ ಎಲ್ರಿಗೂ ಅಲ್ಲ. ಈಗಿನ ಕಾಲದಲ್ಲಿ ಕೆಲವೆಡೆ ತಪ್ಪಿತಸ್ಥರು ಪಾಪ ಪ್ರಜ್ಞೆ ಇಲ್ಲದೆ ಆರಾಮಾಗಿರ್ತಾರೆ. ಕೆಲವರು ತಪ್ಪು ಮಾಡದೇ ಇದ್ದರೂ ಕೂಡ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ತಪ್ಪು ಮಾಡಿದ ಕೆಲವರಿಗೆ ಅದನ್ನು ಸರಿಪಡಿಸುವ ಅವಕಾಶಗಳು ಕೊಡ್ತಾನೆ. ಅದನ್ನು ಬಳಸಿಕೊಂಡು ಸರಿಪಡಿಸಿಕೊಂಡು ಹೋಗಬೇಕು. ದೇವರ ಆಟನೋ ಪಾಠನೋ ಗೊತ್ತಿಲ್ಲ, ಬಂದಿದ್ದೆಲ್ಲ ಅನುಭವಿಸದೆ ಬೇರೆ ದಾರಿನೂ ಇಲ್ಲ.
ಇದೊಂದು ಸಣ್ಣ ಕಥೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ.